ಒಂದು ಸಣ್ಣ ಹಳ್ಳಿಯಲ್ಲಿ ರಾಮ ಎಂಬ ದಯಾಳು ರೈತನು ವಾಸಿಸುತ್ತಿದ್ದ. ಅವನು ಯಾವಾಗ್ಲೂ ಇತರರಿಗೆ ಸಹಾಯ ಮಾಡುವನಾಗಿದ್ದ. ಒಂದು ದಿನ ರಾಮ ಹೊಲಕ್ಕೆ ಹೋಗುತ್ತಿರುವಾಗ ಒಂದು ಹಕ್ಕಿ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡು ಒದ್ದಾಡುತ್ತಿದ್ದು. ಅದನ್ನು ರಾಮ ನೋಡಿ, ಅಯ್ಯೋ ಬಡ ಹಕ್ಕಿಯನ್ನು ಈ ಬಲೆಯಿಂದ ಬಿಡಿಸಬೇಕು ಎಂದು ರಾಮ ಬಲೆಯನ್ನ ಕತ್ತರಿಸಿ ಹಕ್ಕಿಯನ್ನ ಬಿಡಿಸಿದ. ಹಕ್ಕಿ ತುಂಬಾ ಸಂತೋಷದಿಂದ ಹಾರಿತು. ಹಕ್ಕಿ, ನೀನು ನನ್ನನ್ನು ರಕ್ಷಿಸಿದ್ಯಾ? ನಾನು ಬರುವ ದಿನಗಳಲ್ಲಿ ನಿನಗೆ ಸಹಾಯ ಮಾಡುವೆ ಎಂದು ಹಕ್ಕಿ ಹೇಳಿತು. ರಾಮ ನಗುತ್ತಾ, ತಾನು ಕೇವಲ ಮಾನವೀಯತೆಯಿಂದ ಸಹಾಯ ಮಾಡಿದ್ದೇನೆಂದು ಹೇಳಿದ. ಕೆಲ ದಿನಗಳ ನಂತರ ಒಂದು ರಾತ್ರಿ ಭಾರಿ ಮಳೆ ಬಿದ್ದು ನದಿಗೆ ತುಂಬು ನೀರು ಬಂದಿತು. ರಾಮ ನಿದ್ರೆ ಮಾಡುತ್ತಿದ್ದಾಗ ಏನೋ ಶಬ್ದ ಕೇಳಿತು. ಕಿಟಕಿಯ ಹೊರಗೆ ನೋಡಿದಾಗ ಆ ಹಕ್ಕಿ ಪುನಃ ಬಂದು ಬಾಗಿಲ ಬಳಿಗೆ ಕೂಗುತ್ತಿತ್ತು. ಹಕ್ಕಿ, ರಾಮ, ಎದ್ದು ಬಾ, ನೀನಿರುವ ಮನೆ ಪ್ರವಾಹಕ್ಕೆ ಸಿಲುಕುತ್ತಿದೆ ಎಂದು ಹೇಳಿತು. ರಾಮ ತಕ್ಷಣ ಎದ್ದು ಬಂದು ಬಾಗಿಲು ತೆರೆದ. ಹಕ್ಕಿಯ ತಕ್ಷಣದ ಎಚ್ಚರಿಕೆಯಿಂದ ರಾಮ ತನ್ನ ಕುಟುಂಬದವರನ್ನು ಎತ್ತರದ ಪ್ರದೇಶಕ್ಕೆ ಕರೆದೊಯ್ದ. ಕೇವಲ 10 ನಿಮಿಷಗಳಲ್ಲಿ ಮನೆಗೆ ನೀರು ನುಗ್ಗಿತು. ಆದರೆ ರಾಮ ಮತ್ತು ಅವನ ಕುಟುಂಬ ಸುರಕ್ಷಿತವಾಗಿದ್ದರು. ಅದು ಇದೇ ಹಕ್ಕಿ ರಾಮ ಮಾಡಿದ್ದ ಒಳ್ಳೆಯ ಕೆಲಸ ಹೀಗೆ ತನ್ನ ಪ್ರಾಣ ಉಳಿಸಿತು. ನೀವು ಇಂದು ಮಾಡಿದ ಒಳ್ಳೆಯದೇ ನಾಳೆಯದು ನಿಮಗೆ ವಾಪಸ್ಸು ಬರುತ್ತದೆ. ಸಹಾಯ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಒಳ್ಳೆಯದು ಮಾಡಿದವರಿಗೆ ಒಳ್ಳೆಯದೇ ಆಗುತ್ತದೆ.